ಮತ್ತೆ ಎಲ್ಲಿಗೆ ನಮ್ಮ ಪಯಣ? ಲೆಟ್ಸ್ ಗೋ ಫಾರ್ ಅ ರೈಡ್ ಮ್ಯಾನ್. ಇಲ್ಲಿ ಬರ್ಬೇಕಾಗಿತ್ತು ಬ್ರೋ, ನೆಲನೂ ಕಾಣ್ತಾ ಇರ್ಲಿಲ್ಲ. ಹೆಂಗಿತ್ತು ಗೊತ್ತಾ ನೀವು? ಅಲ್ಲಿ ಎಷ್ಟು ಗಾಡಿ ಗೊತ್ತಾ, ಕೆ ಗಾಡಿಗಳು ಹೋಗಿರೋದು. ಎಷ್ಟು ಗೊತ್ತಾ ಕೆ ಗಾಡಿಗಳು? ನಾನು ಅಲ್ಲಿಂದ ನೋಡ್ತೇನೆ, ಬರೀ ಕೆ ಗಾಡಿ. ಇನ್ಸ್ಟಾಗ್ರಾಮ್ ರೀಲ್ಸ್ ಇಂದಾನೆ ಇಷ್ಟು ಜನ ಆಗಿರೋದು. ನಾವು ಬಂದಿದ್ದು ಅದರಿಂದಾನೆ ಅನ್ಕೋ. ಯಾವ್ದವ್ರದ್ದು ನೋಡೆ, ಯಾರು ಗೊತ್ತಿತ್ತು ಕೊಟ್ಟಿವ್ರು ಹಿಂಗೈತೆ ಅಂತ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಮ್ಮ ಕೊಟ್ಟಿಯೂರು ಶಿವನ ದರ್ಶನ ಮಾಡಲಿಕ್ಕೆ ಖುಷಿಯಿಂದ ಬೆಳಗಿನ ಎದ್ದು ಹೋಗ್ತಾ ಇದ್ದೀನಿ. ಸೊ ಟೈಮ್ ಬಂದು ಇವಾಗ 5:50 ಆಯಿತು. ಸೊ ಇವಾಗ ಕಲ್ಪೆಟ್ಟ ಟೌನಲ್ಲಿದ್ದೀವಿ. ಕಲ್ಪೆಟ್ಟ ಟೌನಿಂದ ಕೊಟ್ಟಿಯೂರಿಗೆ 53 ಕಿಲೋಮೀಟ್ರ್, ಇನ್ನೂ 52 ಕಿಲೋಮೀಟ್ರ್ ಬಾಕಿ ಇದೆ. ಏನೋ ಒಂಥರ ಜೋಶಲ್ಲಿ ಹೋಗ್ತಾ ಇದ್ದೀನಿ ಗುರು. ಫುಲ್ ಎಕ್ಸ್ಪ್ಲೋರ್ ಏನು ಮಾಡೋಕ್ಕಾಗಿಲ್ಲ, ಅದೊಂದು ಡ್ಯಾಮಿಗೆ ಹೋಗಿದ್ದು ಅಷ್ಟೇ. ಹಿಂದಿನ ವೀಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನಾವು ಬಂದಿದ್ದು ರೂಟೇ ಅನ್ಕೋತೀನಿ ಗುರು, ಇದೇ ರೂಟಲ್ಲಿ ನಾವು ಬಂದಿದ್ದು ಅನ್ಕೋತೀನಿ. ಚೆನ್ನಾಗಿದೆ ಬೆಳಗ್ಗೆನೇ ಹೋಗೋಕ್ಕೆ. ಈಗ ಟೈಮ್ ಬಂದು 6:17. ಸೇಂಟ್ ಜೋಸಫ್ಸ್ ಸ್ಕೂಲು. ಇಲ್ಲೂ ಒಂದು ಸ್ಕೂಲು. ಅದೇ ಸ್ಕೂಲ್ದು ಕಂಟಿನ್ಯೂಯೇಷನ್. ಆ ಕಡೆ ರೋಡ್ ಸೈಡು, ಈಗ ಆ ಕಡೆ ಸೈಡ್ ಈ ಕಡೆ ಸೈಡು ಸೇರಿ ಸ್ಕೂಲ್ ಇದೆ. 13 ಕಿಲೋಮೀಟರ್ ಈ ರಸ್ತೆಯನ್ನು ಫಾಲೋ ಮಾಡಿ ಅಂತ ಗೂಗಲ್ ಮ್ಯಾಪ್ ನಮಗೆ ಹೇಳ್ತಾ ಇದೆ. ವಾವ್, ನಾನು ಇಷ್ಟೊತ್ತು ಹೇಳ್ತಿದ್ದೆ ಟೀ ಎಸ್ಟೇಟ್ಗಳೆಲ್ಲ ಸಿಗ್ತಿರ್ಲಿಲ್ಲ, ಆ್ಯಕ್ಚುಯಲ್ ವಯನಾಡಿದಲ್ಲ ಅಂತ. ಬಟ್ ಹೇಳಿ ಸ್ವಲ್ಪ ತಾಗಲಿಲ್ಲ ಗುರು. ಸಾಕಾಗಿದೆ. ಟೀ ಎಸ್ಟೇಟ್ ಎಲ್ಲ ಬಂತಲ್ವ, ಅಲ್ಲಿ ನೋಡಿ ಬೆಟ್ಟದ ಮೇಲೆ ಒಂದು ಚರ್ಚ್. ಬೆಟ್ಟ ಪೂರ್ತಿ ಟೀ ಎಸ್ಟೇಟೇ ಅದು. ಫುಲ್ ಮಂಜು ಕವರ್ ಆಗಿದೆ. ಈ ವೆದರ್ ಬೇಕಾಗಿರೋದು ನನಗೆ. ಇದು ಆ್ಯಕ್ಚುಲಿ ಚೆನ್ನಾಗಿರೋದು ಅಂದರೆ. ಈ ಊರ ಹೆಸರು ತಲಪುಳ. ಕ್ರೇಜಿ 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 ಕ್ರೇಜಿ. ಟೆಂಪಲಿಗೆ ಹೋಗ್ತಿರೋದು, ಬಟ್ ತುಂಬ ಜೋಶ್ ಇವತ್ತು ನನಗೆ. ನಾನೊಂಥರ ಸ್ವಲ್ಪ ಡಲ್ ಇದ್ದೆ, ಇವಾಗ ಏನೋ ಒಂಥರ ಜೋಶ್ ಬಂದ್ಬಿಟ್ಟಿದೆ ಗುರು. ಏನೋ ಒಂಥರ ಕ್ರೇಜಿ ಫೀಲಿಂಗ್ ಆಗಿಬಿಟ್ಟಿದೆ. ಅಲ್ಲಿ ಮುಂದೆ ನೋಡಿ ಗುರು, ಮಂಜು ಬೆಟ್ಟನ ಕವರ್ ಆಗಿರೋದು. ಮಳೆ ಇಲ್ಲ, ಬಟ್ ಒಂಥರ ವೆಟ್ ಫೀಲ್ ಅಲ್ವಾ. ಟೀ ಎಸ್ಟೇಟ್. ನಾನು ಇದುವರೆಗೂ ಟೀ ಎಸ್ಟೇಟ್ ನಾವು ಕೂರ್ಗಲ್ಲೇ ಇದ್ದಾಯ್ತು, ಚಟ್ರಳ್ಳಿಯಲ್ಲಿ ನಾನು ನೋಡಿರಲಿಲ್ಲ ಡೈರೆಕ್ಟಾಗಿ. ಆಯಿತಾ, ಇವರೆಲ್ಲ ಹೆಂಗೆ ಅಂದರೆ ದರ್ಶನ್ ಮತ್ತು ಯಶವಂತ್ ಗೋಪುರ ಇರುತ್ತೆ, ಬಟ್ ಹೆಂಗೆ ಅಂದರೆ ಸ್ವಿಂಗ್ ಅಂತ ಹೋಗ್ಬಿಡೋದು. ಆ ಪ್ಲೇಸ್ ಇದ್ದರೆ ಪ್ಲೇಸ್ನ ತೋರಿಸೋದು, ಅದನ್ನ ಕವರ್ ಮಾಡೋದು, ಹಂಗೇನಿಲ್ಲ. ಸುಮ್ಮನೆ ಒಂದು ಇದಕ್ಕೆ ಜೋಶಿಗೆ. ಇವನು ಈಗ ವ್ಲಾಗ್ ಮಾಡಬೇಕು ಅಂತಲೇ ಗೋಪುರ ಇಟ್ಕೊಂಡಿರೋದು, ಬಟ್ ಅವ್ನು ಮಾತಾಡ್ತಿರಲಿಲ್ಲ ಇಷ್ಟು ದಿನ. ಇವಾಗ ಸುಮ್ಮನೆ ಮೈಕಿಲ್ಲ, ಬಟ್ ಆ ಥರನೇ ಮಾತಾಡ್ತಾ ಇದ್ದಾನೆ ಇವಾಗ. ವಾವ್, ಇದ್ದು ಗುರು ಆ್ಯಕ್ಚುಲಿ ಸಖತ್ತಾಗಿರೋದು ಅಂದರೆ. ಹೇಯ್ ನಾನು ತುಂಬ ಬೆಟ್ಟಗಳಿಗೆಲ್ಲ ಹೋಗಿದ್ದೀನಿ, ಬಟ್ ಈ ಥರ ರೋಡ್ಗಳಿರೋ ಈ ಥರ ರೋಡಲ್ಲಿ ನಾನು ಟ್ರಾವೆಲೇ ಮಾಡಲಿಲ್ಲ, ಇದುವರೆಗೂ ಮಾಡಲಿಲ್ಲ. ಸ್ವಲ್ಪ ಡೇಂಜರಸ್, ಸ್ಲಿಪ್ರಿ ಆಗಿದೆ, ಯಾಕೆಂದರೆ ನನ್ನ ಟಯರ್ ಅಷ್ಟಕ್ಕಷ್ಟೇ. ಬಟ್ ಈ ಕಡೆ ವ್ಯೂ ನಿಮಗೆ ಅಲ್ಟಿಯಾಗಿ ಕಾಣ್ತಿರ್ಬೋದಲ್ವಾ. ಹೇಗೆ ಮಿಸ್ಟ್ ಕವರ್ ಆಗಿದೆ ನೋಡಿ. ನನ್ನ ಗೋಪುರದಲ್ಲಿ ಫುಲ್ 360 ಡಿಗ್ರಿಲಿ ನನ್ನ ತಲೆ ತಿರ್ಗ್ಸೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಬಟ್ ವಾವ್, ಇಲ್ಲಿ ನೋಡಿ ಸಣ್ಣ ಫಾಲ್ಸ್ಗಳು. ಸಖತ್ತಾಗಿದೆ ಗುರು, ಸಖತ್ತಾಗಿದೆ. ನಾನು ಬರೀ ಕೊಟ್ಟಿಯೂರು ಟೆಂಪಲ್ಗೆ ಹೋಗೋಣ ಅಂತಿದ್ದೆ, ಬಟ್ ಹೋಗೋ ದಾರಿಯಲ್ಲಿ ಇಷ್ಟು ಬ್ಯೂಟಿಫುಲ್ ಆಗಿರೋ ಪ್ಲೇಸ್ಗಳನ್ನೆಲ್ಲ ದೇವರು ತೋರಿಸ್ತಾರೆ ಅಂದ್ಕೊಂಡಿರಲಿಲ್ಲ. ಮಿನಿಟ್ಸ್ ಆಯ್ತು ನಾನು ಇಲ್ಲಿ ಬಂದು. ನಾವು ಎಂಜಾಯ್ ಮಾಡ್ಕೊಂಡು ಬಂದೋ ಬ್ರೋ. ಇಲ್ಲಿ ಬರ್ಬೇಕಾಗಿತ್ತು ಬ್ರೋ, ನೆಲನೂ ಕಾಣ್ತಾ ಇರ್ಲಿಲ್ಲ. ಹೆಂಗಿತ್ತು ಗೊತ್ತಾ ನೀವು ಬರೋಣ, ಅದಕ್ಕೆ ಒಂದು ವೆಯ್ಟ್ ಮಾಡಿದೆ ನಾನು. 45 ಮಿನಿಟ್ಸ್ ಆಯ್ತು ಕರೆಕ್ಟಾಗಿ ಇಲ್ಲಿ ಬಂದು. ವಾವ್, ಸಾಕತ್ತಾಗಿದೆ ಅಲ್ಲ ಇದು. ಅಲ್ಲಿ ರೈಟ್ ಟೌನ್ ಮೇಲೆ ಇದ್ದುದು ಮಜಾ ಇದು. ಸಕ್ಕತ್ತಾಗಿತ್ತು ಇದು.
ಬೆಳಗ್ಗೆ ಯಾವಾಗ ಬಂದಾಗ ನೆಲ ಗಾಡಿ ಸಾಕ್ತಿದ್ದೀನಿ, ನೆಲ ಎಲ್ಲ ಫುಲ್ಲು. ನಾನು ಇವಾಗ ತಾನೇ ನಿಂದೆ ಅನ್ಕೊಂಡೆ ವಾಟರ್ ಕ್ರಾಸಿಂಗ್ ಅಂತ ಇದ್ದ ನೀರ್ ಐತೆ ಅಲ್ಲಿ ನೋಡ್ದೆ, ಅಲ್ಲಿ ಅದನ್ನು ಅಲ್ಲಿ ಎಷ್ಟು ಗಾಡಿ ಗೊತ್ತಾ, ಕೆ ಗಾಡಿಗಳು ಹೋಗಿರೋದು. ಎಷ್ಟು ಗೊತ್ತಾ ಕೆ ಗಾಡಿಗಳು, ನಾನು ಅಲ್ಲಿಂದ ನೋಡ್ತೇನೆ ಬರೀ ಕೆ ಗಾಡಿ. ಇನ್ಸ್ಟಾಗ್ರಾಮ್ ರೀಲ್ಸ್ ಇಂದಾನೆ ಇಷ್ಟು ಜನ ಆಗಿರೋದು. ನಾವು ಬಂದಿದ್ದು ಅದರಿಂದಾನೆ ಅನ್ಕೋ. ಯಾವ್ದ್ರದ್ದು ನೋಡೆ, ಇಲ್ಲ ಅಂದ್ರೆ ಕೊಟ್ಟಿದ್ರು ನಮ್ಗೆ ಏನೋ ಯಾರು ಗೊತ್ತಿತ್ತು ಕೊಟ್ಟಿವ್ರು ಹಿಂಗೈತೆ ಅಂತ. ತೆಗಿ ಬಾ ಬ್ರೋ, ಬೇಗ ಸ್ಟ್ಯಾಂಡ್ ಹಾಕ್ತಿ ಬೇಗ ಬ್ರೋ. ಈಗ ನಂದೊಂದು ವಿಡಿಯೋ ಬೇಕು, ಇಲ್ಲಿ ಕರೆಕ್ಟಾಗಿ ನಿಂತ್ಕೋಬೇಕು. ನಾನು ಅಲ್ಲಿಂದ ಬಂದು ಇಲ್ಲಿ ಸ್ಟ್ಯಾಂಡ್ ಆಗಿ ಹೆಲ್ಮೆಟ್ ಎಲ್ಲ ರಿಮೂವ್ ಮಾಡ್ತೀನಿ. 30 ಸೆಕೆಂಡ್ ವಿಡಿಯೋ ಮಾಡಿ. ಮಾಡು ಮಚ್ಚ ಮಾಡಲೇ ಫೋನಲ್ಲಿ ಬರ್ತಲ್ಲ, ನೀವೇ ಯೂಟ್ಯೂಬರ್ ಆಗಿ ನೀವು ಮಾಡಂತ ಇನ್ನೊಬ್ರಿಗೆ ಹಂಗೆಲ್ಲ ಹೇಳಂಗಿಲ್ಲ. ನಮ್ಮ ಕಡೆಯಿಂದ 10 ಸಬ್ಸ್ಕ್ರೈಬರ್ಸ್ ಮಾಡ್ತೀನಿ ಬಾ. 10 ಏನ್ ಬ್ರೋ, ನಮ್ಮ ಆಫೀಸಲ್ಲಿ 10 ಮೆಂಬರ್ಸ್ ರೆಕಾರ್ಡ್ ಆಗ್ತಾ ಇದೆ. ಪ್ರೂಫ್ ನಾನು ಕೊಡ್ತೀನಲ್ಲ ಎಂಡ್ ಆಫ್ ದ ಡೇ. 10 ಸಬ್ಸ್ಕ್ರೈಬರ್ ಕೊಡ್ತಾನಂತ ಅಷ್ಟೇ. ಅವ್ನ ವಿಡಿಯೋ ನೀನು ಒಳ್ಳೆ ಎಡಿಟ್ ಮಾಡಿ ನಂದು ಚೆನ್ನಾಗಿದ್ರೆ ಆಕ್ಚುಲಿ ಚೆನ್ನಾಗಿ ಸುಮ್ಮನೆ ಬೇಕಾಬಿಟ್ಟು ಮಾಡಕೊಡಲ್ಲ. ನಾರ್ಮಲ್ ಆಗಿ ನೀ ಮುಚ್ಚು, ನೀನು ಮುಚ್ಚು. ನಾರ್ಮಲ್ ಆಗಲ್ಲ, ಇಲ್ಲ ಚೆನ್ನಾಗಿರೋ ತರ ಮಾಡ್ಕೊಂಡು ಚೆನ್ನಾಗಿರೋದು. ಅವ್ನ್ ಕಡೆಯಿಂದ 10 ಸಬ್ಸ್ಕ್ರೈಬರ್ ನಿನ್ ಕಡೆಯಿಂದ ನನ್ಗೆ ಮಾಡ್ಕೊಡ್ತಾ ಇದೀಯಾ. ಆದ್ರೂ ಮಾಡ್ಬೇಕು ನೀನು. ನೀನ್ ಆ ಥರ ಹೇಳ್ಬಾರ್ದು, ಅದೆಲ್ಲ ಹೇಳ್ಬಾರ್ದು ನೀನು. ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇದ್ದೀನಲ್ಲ, ಅದಕ್ಕೆ ಎಡಿಟ್ ಮಾಡ್ಕೊಟ್ರೆ ನನ್ನ ಕಡೆಯಿಂದ 20 ಸಬ್ಸ್ಕ್ರೈಬರ್. ಬೇಕಾಗಿಲ್ಲ, 20 ಸಬ್ಸ್ಕ್ರೈಬರ್ ಪರವಾಗಿಲ್ಲ. ಹೇಗ ಅನ್ಸ್ತಿದೆ ಏನಂತ ಎಕ್ಸ್ಪೀರಿಯನ್ಸ್? ಚೆನ್ನಾಗಿದೆ. ಹೌದಾ? ಫುಲ್ ಫೋಟೋ ಶೂಟಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದೀವಿ ನಾವಿವಾಗ. ಸೊ ಇದ್ದು ಫೋಟೋಶೂಟ್ ಅಂದರೆ ಎಸ್, ಇಲ್ಲಿ ಇದೇ ಥರ ತುಂಬ ಏರ್ ಪಿನ್ಸ್ ಇದೆ. ಈಗ ನಾನು ಕ್ರಾಸ್ ಆಗಿ ಬಂದಿರೋ ಏರ್ ಪಿನ್ ಬಂದು ಏರ್ ಪಿನ್ 4 ಆ್ಯಕ್ಚುಲಿ. ಇನ್ನೂ 3 ಏರ್ ಪಿನ್ನ ನಾವು ಕ್ರಾಸ್ ಮಾಡಬೇಕು. ಸೊ ಗಾಯ್ಸ್, ಆಲ್ಮೋಸ್ಟ್ ನಾವು ರೀಚ್ ಆದ್ವಿ. ಇನ್ನೊಂದು 2 ಕಿಲೋಮೀಟ್ರ್ ಇದೆ ನಮ್ಮ ಕೊಟ್ಟಿಯೂರು ದೇವಸ್ಥಾನಕ್ಕೆ ಹೋಗಿ ದರ್ಶನ ಮುಗಿಸ್ಕೊಂಡು. ಜನ ಒಂದು ರೇಂಜಿಗೆ ಇದ್ದಾರೆ ಗುರು. ವಾ, ಏನು ಗುರಿದು? ಓ, ಪಾರ್ಕಿಂಗ್ ಮಾಡಿರೋದಾ? ನಿಮಗೆ ಕಾಣ್ತಿರ್ಬೋದು ಅಲ್ಲಿ ಜನಗಳು ಸೇತುವೆ ದಾಟ್ಕೊಂಡು ಹೋಗ್ತಾ ಇರೋದು. ಸುಮ್ಮನೆ ನಾನು ಪಂಚೆ ತರಬೇಕಿತ್ತು. ನಾನೇನು ಮಾಡಿದೆ ಅಂದರೆ, ಪಂಚೆ ಏನಕ್ಕೆ ಅಂತೇಳಿ ಸುಮ್ಮನೆ ಹಾಕಿ ಬಂದೆ. ಬಿಡಿ, ಪ್ಯಾಂಟಲ್ಲಿ ಹೋಗ್ಬೋದು ಅನ್ಕೋತೀನಿ, ಗೊತ್ತಿಲ್ಲ ಏನಾಗುತ್ತೆ ಅಂತ. ಅಲ್ಲಿ ಪಾರ್ಕಿಂಗ್ ಏರಿಯಾ ಇದೆ ಅನ್ಕೋತೀನಿ. ಇದೇ ಕೊಟ್ಟಿಯೂರು ಟೆಂಪಲಿಗೆ ಹೋಗೋ ದಾರಿ. ಅದು ಬಸ್ ಸ್ಟ್ಯಾಂಡ್. ಬೆಸ್ಟ್ ಪಾರ್ಕಿಂಗ್ ಇಲ್ಲೇ ನಿಲ್ಲಿಸ್ಬಿಡೋಣ. ಬೆಸ್ಟ್ ಪಾರ್ಕಿಂಗ್. ಅವ್ರಿಗೆ ಕಾಲ್ ಮಾಡಿ ಕರೆಯೋಣ, ಬ್ರೋ ಇಲ್ಲಿ ಪಾರ್ಕಿಂಗ್ ಇದೆ ಬನ್ನಿ ಅಂತ. ಬಂದ ಸುಕುಮಾರ್ ಬಂದ. ಸೊ ಅವನಲ್ಲಿ ಯಶವಂತ್ ಎಲ್ಲಿ? ಹಾಂ, ಬಂದ. ಓ, ಮಳೆ ಇದೆಲ್ಲ ಗುರು ಇವಾಗ. ಸೊ ಗಾಯ್ಸ್, ಇವಾಗ ನಾವು ಟೆಂಪಲಿಗೆ ಹೋಗ್ತಾ ಇದ್ದೀವಿ. ಏನಂತ? ಹಾಂ,